ತೋರಿಸಿ. ನಮ್ಮ ತಾತನ ಗುಂಡು ತಲಿ ನೋಡ್ರಿ, ಆನ್ ಮಾಡ್ಕೊಂಡ್ ಬಕ್ಕಣದ ಇಟ್ಬಿಡು, ಬಕ್ಕಣದ ಅಂತೀವ್ರಿ ಹೇಳೋದು. ಸೊ ಕೇಳಮ್ಮ ಯಾರ್ಯಾರಿಗೆ ಏನೇನು ಅನಿಸಿಕೆ ಐತೆ ಅಂತ. ನೀನ್ ಆಟ ಮಾಡಂಗಿರ ನಾ ಇನ್ನೊಮ್ಮೆ ಎಲ್ಲಿ ಕರ್ಕೊಂಬರ್ಲ ನೋಡು. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ನಾನು ನನ್ನ ಲಾಗ್ ನ ರೋಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನ ಯಾವ್ದು ಅಂತ ನಿಮ್ಗೆ ಮುಂದೆ ದೇವಸ್ಥಾನಕ್ಕೆ ಹೋಗಿ ಅಂತ ತೋರಿಸ್ತೀನಿ. ಫುಲ್ ಫ್ಯಾಮಿಲಿ ಹೋಗ್ತಾ ಇದೀವಿ. ಅಲ್ಲಿ ಎಲ್ಲ ಹಿಂದೆ ಬರ್ತಾವ್ರೆ. ಸೊ ಹೋಗುಮ್ಮ. ಆಕ್ಚುಲಿ ನಾನು ಕಾರ್ ತಗೊಂಡು ಹೋಗ್ತಾ ಇದ್ವಿ, ಬಟ್ ಬೆಳಿಗ್ಗೆ ಹೋಗಿ ಕಾರ್ ನೋಡ್ತೀನಿ ಪಂಚರ್ ಆಗ್ಬಿಟ್ಟೈತೆ. ಅದಕ್ಕೆ ಮತ್ತೆ ಪಂಚರಲ್ಲಿ ಹಾಕೊಂಡು ಹೋಗೋಷ್ಟು ಲೇಟ್ ಆಗುತ್ತೆ ಅಂದು ಈಗ ಹಂಗೆ ಬಸ್ಸಿಗೆ ಹೋಗಮ್ಮ ಅಂತ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಒಂದು 15 to 20 ಕಿಲೋಮೀಟರ್ಸ್ ಅದು. ಸೊ ಹೋದ್ರಾಯ್ತು ಬಸ್ಸಿಗೆ ಅಂತ. ಗೈಸ್ ಬಂದ್ವಿ, ಬಸ್ ಇಳಿದು ಇವಾಗ ಅವರೆಕಾಳು ಎಲ್ಲದ್ರಾಗ ಅದಲ್ಲ. ಗೈಸ್ ನಿಮ್ಮ ಮನೇಲಿ ಯಾರು ಹಾಕ್ತಾರಂಗೆ ತುಳಸಿ ಅದನ್ನೆಲ್ಲ ತಗೋತಾ ಇದಾರೆ. ಈಗ ನಮ್ಮ ತಾತನ ಗುಂಡು ತಲಿ ನೋಡ್ರಿ. ಅವಾಗ ಬಂದಿದ್ದೆ ಗೈಸ್, ನಾನು ಇಲ್ಲಿ ಒಂದು 2 years ಬ್ಯಾಕ್ ಬಂದಿದ್ದೆ. ಅವಾಗ ನಾನು ಬಂದಾಗ ಇದನ್ನ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅಂದ್ರೆ ಮೀನ್ಸ್ ಇಲ್ಲೆಲ್ಲ ನಾವು ಇವನ್ನ ಹಾಕ್ತಾರಲ್ಲ ಬಲೀಸ್, ಅವನ್ನೆಲ್ಲ ಹಾಕಿ ಮಾಡ್ತಾ ಇದ್ರು. ಇವಾಗ ನೋಡ್ರಿ ಎಷ್ಟು ದೊಡ್ಡದು ಎಲ್ಲ ರೆಡಿ ಆಗ್ಬಿಟ್ಟೈತೆ. ಅವಾಗ ಇನ್ನೂ ನಡೀತಾ ಇತ್ತು ಕನ್ಸ್ಟ್ರಕ್ಷನ್. 2 years ಅಲ್ಲಿ ಎಷ್ಟು ದೊಡ್ಡದು ಕಟ್ಟವ್ರೆ. ಅಂದ್ರೆ 2 years ಅಂದ್ರೆ ಭಾಳ ಜಾಸ್ತಿ ಐತೆ ಅನ್ಸುತ್ತೆ ನನ್ಗೆ. ಇನ್ನ ನಾವು ಸ್ಪೀಡ್ ಆಗ್ಬೇಕು. ಬನ್ನಿ ನಮ್ ದನು ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಲ. ಅದು ಇದು ಅಂತಂದು ಆಟ ಆಡ್ಸೋದು ಕೊಡಿಸ್ರಿ, ಆಟ ಆಡೋದು ಕೊಡಿಸ್ರಿ ಅಂತ. ಕಾಲ ಕಟ್ಗುಳಿ ಕೊಡಕಂತಾವು. ಎದಕ್ಕ? ಅಯ್ಯೋ ಶಿವನಿ, ಚಪ್ಪಲಿ ಹಾಕ್ಕೊಂಬರ್ಲಾರ ಕಟ್ಗುಳಿ ಕೊಡಕ ನನ್ ಕಾಲ ಬೈತಾರ ಅವ್ರ. ಬಾ ಬರ್ರಿ ಬೇಗ ಬನ್ನಿ. ಸೌಂಡ್ ಮಾಡ್ಬಾರ್ದು ಗೈಸ್ ನಾವು ಜಾಸ್ತಿ. ಇದೆ ಟೆಂಪಲ್, ಮೇನ್ ಟೆಂಪಲ್ ಇದು. ಗೋಳ್ಗುಂಟ ವೆಂಕಟೇಶ್ವರ ಯಾವ್ದು ನಿನ್ ಭಾಷೆ ತಾಯಿ. ಇಲ್ಲಿ ಕಾಯಿ ಹೊಡಿಯೋದು. ಹಿಂಗಿಂದ ಹೋಗ್ಬೇಕು, ಬರ್ರಿ ಹಿಂಗಿಂದ ಹೋಗ್ರಿ. ಕೋತಿ ನೋಡ್ರಿ ಗೈಸ್ ಅಲ್ಲಿ. ಧನು ಗೈಸ್, ಟೆಂಪಲ್ ಒಳಗಡೆ ಪ್ರವೇಶ ದ್ವಾರ. ಬೈತಾರ ಒಳಗಡೆ ಮಾಡಬಾರ್ದು. ನಮ್ಮ ಚಿಕ್ಕಮ್ಮ ನೋಡ್ರಿ ಆನ್ ಮಾಡ್ಕೊಂಡ್ ಬಕ್ಕಣದ ಇಟ್ಬಿಡು, ಬಕ್ಕಣದ ಅಂತೀವ್ರಿ ಹೇಳೋದು. ಬಕ್ಕಣದ ಇಟ್ಬಿಡು, ಬಕ್ಕಣದ. ಬೈತಾರ ಗೈಸ್ ಅವ್ರು, ಆದಷ್ಟು ಮಾಡಬಾರ್ದು. ಮಾಡಬಾರ್ದು. ಗೈಸ್ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಹೂ ಕೊಟ್ರ? ನಮ್ದು ಒಂದು ಕೈಲಿ ಇದು ಸ್ಟಿಕ್ಕೇ ಇತ್ತು. ಗುಡ್ ನಿಮಗೆ ಕೊಟ್ಟ ನಾನು ಕೊಟ್ಟಂಗ ಬರ್ರಿ. ಹಚ್ಚಾರಿ ಕುಂಕುಮ ಹಚ್ಕೇರಿ, ದೊಡ್ಡ ಹಚ್ಕೇರಿ. ದೇವ್ರ ಮೇಲೆ ಭಕ್ತಿ ಬರ್ತಾ. ನೀವು ಎಷ್ಟು ದೊಡ್ಡದು ಹಚ್ಕೊಂತೀರಿ ಅಷ್ಟು ದೊಡ್ಡದು ಅಲ್ಲ. ನೀವು ಎಷ್ಟು ದೊಡ್ಡ ಕುಂಕುಮ ಹಚ್ಕೊಂತೀರಿ ಅಷ್ಟು ಭಾಳ ಭಕ್ತಿ ಬರುತ್ತೆ. ನಾ ಸಣ್ಣದ ಹಚ್ಕೊಂಡ ಗೈಸ್, ನನಗೆ ಭಾಳ ಬೇಡ ಭಕ್ತಿ. ಮಕ್ಕ ಮಾಡೈತೆ ನಮ್ಮ ಪಾಪ ಮರಿ ಇದು. ಎದ್ದೇಳ. ಹಾಯ್ ಫ್ರೆಂಡ್ಸ್. ಗೈಸ್ ನಮ್ಮ ಮನೇಲಿ ಜಾಸ್ತಿ ವೈಟ್ ಇರೋದು ನಮ್ಮ ಚಿಕ್ಕಮ್ಮ ಕೆಂಪುಗೆ. ಒಂದ್ಸರಿ ಒಂದು ಕಪಾಳ ಕೊಟ್ಟಿದ್ ನೋಡ ಅಂತ ಹೇಳ್ರಿ, ಎಷ್ಟು ಕೆಂಪು ಅಂತ. ಇಲ್ಲಿ ಎಲ್ಲಾರು ಕೂತ್ಕೊಳ್ಳ ಬರ್ರಿ, ಒಂದು 5 minutes ಕೂತ್ಕೊ ಬರ್ರಿ. ಅಲ್ಲಿ ದೇವಸ್ಥಾನ ಎಲ್ಲಿ ಕೂತ್ಕೋತೀರಿ? ಕೂತ್ಕರಿ ಗೈಸ್. ಆಫ್ಟರ್ ಎ ಲಾಂಗ್ ಟೈಮ್ ನಾವು ಫ್ಯಾಮಿಲಿ ಎಲ್ಲ ಬಂದಿರೋ ದೇವಸ್ಥಾನಕ್ಕೆ. ಸೊ ಕೇಳಮ್ಮ ಯಾರ್ಯಾರಿಗೆ ಏನೇನು ಅನಿಸಿಕೆ ಐತೆ ಅಂತ. ಮಹಾಲಕ್ಷ್ಮಿ ಅವರೇ, ಆಫ್ಟರ್ ಎ ಲಾಂಗ್ ಟೈಮ್ ಆದ್ಮೇಲೆ ಈ ಫ್ಯಾಮಿಲಿ ಜೊತೆ ಎಲ್ಲ ಟೆಂಪಲ್ಗೆ ಬಂದಿರಲ್ಲ, ಏನ್ ಅನಿಸ್ತಾ ಇದೆ? ಹ್ಯಾಪಿ ಆಗಿದೆ. ಯಾವಾಗ್ಲೂ ನನ್ನ ತಮ್ಮ ಜೊತೆ, ಜಸ್ಟ್ ನಮ್ಮ ಅಕ್ಕ ಜೊತೆ ಬರ್ತಾ ಇದ್ದೆ. ಇವಾಗ ಫುಲ್ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಇನ್ನ ಸ್ವಲ್ಪ ಫ್ಯಾಮಿಲಿ ಐತೆ, ಮಿಸ್ ಮಾಡ್ಕೊಂತ ಇದೀನಿ ಜಾಸ್ತಿ. ಅಂದ್ರೆ ಖುಷಿ ಆಗ್ತಿದೆ, ನಮ್ಮ ಅಪ್ಪ ಜೊತೆ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತೈತೆ. ಗೈಸ್ ಇನ್ನ ನಮ್ಮ ಫ್ಯಾಮಿಲಿ ದೊಡ್ಡದೈತೆ. ಇನ್ನ ಅವರೆಲ್ಲ ಒಂದ್ಸರಿ ಬರುಮ, ಇನ್ನ ಟೈಮ್ ಐತೆ ಬರುಮ. ಈ ನೆಕ್ಸ್ಟ್ ಅಂಬಿಕಾ ಅವ್ರೆ, ನಿಮ್ಗೆ ಏನ್ ಅನಿಸ್ತಾ ಇದೆ? ಅಲ್ಲಿಂದ ಬರ್ಬೇಕಾ? ನೆಕ್ಸ್ಟ್ ಈಗ ನೇತ್ರಾವತಿ ಅವರು. ನೇತ್ರಾವತಿ ಅವರೇ, ನಿಮ್ಗೆ ಏನ್ ಅನಿಸ್ತಾ ಇದೆ? ದೇವಸ್ಥಾನ ಚೆನ್ನಾಗಿದೆ ನೋಡಕ. ಎಲ್ಲಾರು ಫ್ಯಾಮಿಲಿಯರ್ ಇದೇ ಟೈಮ್ ಎಲ್ಲಾರು ಒಮ್ಮಿಗೆ ಬಂದಿರೋದು. ಇಲ್ಲಾಂದ್ರೆ ಒಬ್ಬೊಬ್ರೆ ಬರೋದು, ಸುಮ್ನೆ ಕೈ ಮುಗೋದು ಹೋಗೋ ಇದೇ ತರ ಮಾಡ್ತಿದ್ವಿ. ಈ ಸಲ ಎಲ್ಲಾರು ಬಂದಿದ್ವಿ. ಓಕೆ, ಖುಷಿ ಆಯ್ತಾ? ಅಜ್ಜರ ನಿಮಗೇನ್ ಅನಿಸ್ತ್ರಿ? ಒಳ್ಳೇದಾಗಿದೆ. ಅದ್ರ ದರ್ಶನ ತಗೊಂಡ್ವಲ್ಲ, ಒಳ್ಳೇದ. ನಾವು ನೋಡಿದ್ದಿಲ್ಲ ದೇವಸ್ಥಾನ, ಬಾರಿ ಚಲೋ ಆಯ್ತು. ಗೈಸ್ ಈಗ ಮಾತಾಡ್ತಾರೆ ಅವ್ರ ಮೇನ್ ಇಂಪಾರ್ಟೆಂಟ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಧನೋರೆ, ನಿಮಗೇನ್ ಅನಿಸ್ತು ಬಂದಿರೋದು? ಮಮ್ಮಿ ಜೊತೆ ಬಂದಿದ್ದು ಮಮ್ಮಿ ಜೊತೆ ಬಂದದ್ದು ಖುಷಿ ಆದ. ನಮ್ ಜೊತೆ ಬಂದದ್ದು
ಖುಷಿ. ಏ ಕಳ್ಸ್ರಿ ಹೊರ ಕಳ್ಸ್ರಿ, ನಡಿ ಹೊರ ಕಳ್ಸ್ರಿ, ಕಳ್ಸ್ರಿ ಹೊರಕ. ಹೋಗಲ್ಲ ನಮ್ ಜೊತೆ ಬಸ್ನ ಕರ್ಕೊಂಡ್ ಹೋಗೋದ್ ಬೇಡ ಗಾಯ್ಸ್ ಅವ್ರು. ಏ ಎಲ್ಲರ ಜೊತೆ ಬಂದ ಖುಷಿ. ಈಗಲ್ಲ ಫಸ್ಟ್ ಮುಗೀತದ. ನೆಕ್ಸ್ಟ್ ನಿಮಗೆ ಚಿಕ್ಕಿಮೆ ಹೊರೈ, ನಿಮಗೆ ಏನ್ ಅನಿಸ್ತು? ವೆರಿ ಲಾಂಗ್ ಟೈಮ್ ಫ್ಯಾಮಿಲಿ ಜೊತೆ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು. ಅದು ಸ್ಪೆಷಲ್ ನಮ್ ಮಗಳ ಜೊತೆ ಬಂದಿದ್ದಕ್ಕೆ ಇನ್ನೂ ಖುಷಿ. ನೆಕ್ಸ್ಟ್ ಅಷ್ಟೇ. ನೆಕ್ಸ್ಟ್ ನಿಮಗೆ ಏನ್ ಹೇಳ ಏನ್ ಹೇಳಿ? ನಿಂಗೆ ಖುಷಿ ಆಗಿದ್ದು ಹೇಳು, ನಿಂಗೆ ಏನ್ ಅನ್ಸ್ತದ? ನಾವ್ ಅಕ್ಕ ತಂಗಿಯರ ಯಾವಾಗ್ಲೂ ಇದೇ ತರ ಖುಷಿಯಾಗಿರ್ಬೇಕು. ತುಂಬಾ ಖುಷಿಯಾಗಿದೆ ಇಲ್ಲಿ ಬಂದ ಅಷ್ಟಪ್ಪ. ಅಷ್ಟ ಗಾಯ್ಸ್, ಅಷ್ಟೇ ಗಾಯ್ಸ್. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಬಂದಿದೆ. ಟ್ರಿಪ್ ಕರ್ಕೊಂಡ್ ಬಂದವ್ರಾ ನಿಮ್ಮನ್ನ? ಟ್ರಿಪ್ ಕರ್ಕೊಂಡ್ ಬಂದವ್ರಾ? ಹಾ ಹಾ. ಯಾವ ಸ್ಕೂಲು? ಮೈಸೂರಿಂದ ಬಂದಿದ್ದೀರಾ? ನಿಮ್ದಕ್ಕೆ ಮಾರ್ಬಲ್ ಸ್ಕೂಲು. ಅವನ್ ಯಾರೋ ಮುಸ್ಲಿಮ್ ಇರ್ಬೇಕು. ಅಷ್ಟೇ ಗಾಯ್ಸ್, ನೋಡಿದ್ರಲ್ಲ ನಾವು ಆಫ್ಟರ್ ಲಾಂಗ್ ಟೈಮ್. ಅಂಬಿಕಾ ಅವರು ಗಾಯ್ಸ್ ಇನ್ನೊಬ್ರು. ಈಗ ಅಂಬಿಕಾ ಅವ್ರು ಲಾಸ್ಟ್. ಅಂಬಿಕಾ ಅವ್ರು ನಿಮಗೆ ಹೇಗೆ ಅನಿಸ್ತು? ನನಗೆ ಕಾಲೇಜ್ ರಜಾ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸಿತ್ತು. ಯಾಕಂದ್ರೆ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಜೊತೆ ಬಂದೆ. ಇನ್ನೂ ತುಂಬಾ ಜನ ಮಿಸ್ ಆಗಿದ್ದಾರೆ, ಆದ್ರೆ ಇಷ್ಟು ಜನ ಜೊತೆ ಬಂದಿದ್ದು ತುಂಬಾ ತುಂಬಾ ಖುಷಿ ಆಯ್ತು. ಓಕೆ ಓಕೆ, ಅಷ್ಟೇ ಗಾಯ್ಸ್. ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಬಂದಿದ್ದು. ಇನ್ನ ತುಂಬಾ ಇದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಬಟ್ ಬರೋಕ್ಕಾಗಿಲ್ಲ. ಇವಾಗ ಇಷ್ಟು ಜನ ಅಂತ ಬಂದಿದೀವಿ, ಖುಷಿ ಆಯ್ತು. ಇನ್ನೊಂದು ಒಂದು ವಾರ 15 ದಿನ ಎಲ್ಲ ಫ್ಯಾಮಿಲಿನೂ ಒಂದೇ ಅಂತಲೇನೆ ಆಗುತ್ತೆ. ಇನ್ನೂ ಒಂದು ದೊಡ್ಡ ಜಾತ್ರೆ ಅದ ನಮ್ಮೂರ್ದು ಕೊಪ್ಪಳದಲ್ಲಿ. ಅವಾಗ ಎಲ್ಲರೂ ಫ್ಯಾಮಿಲಿ ಅಷ್ಟು ಕಲಿತೀವಿ. ಲವ್ ಯು ಅಣ್ಣ, ಲವ್ ಯು ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಎಲ್ಲರ ಜೋಡಿ ಬಂದಕ್ಕೆ ನಮ್ಮ ಫ್ಯಾಮಿಲಿ ಜೋಡಿ ಖುಷಿ ಆಗಿದೆ. ಆದ್ರೆ ನಮ್ಮ ಮನೆಯವ್ರು ಬಿಟ್ಟು ಬಂದಿನ ಅದ ತುಂಬಾ ಬೇಜಾರಾಗಿದೆ. ಹೌದಾ? ನಮ್ಮ ಮನೆಯವ್ರು ಬಂದಿದ್ರೆ ತುಂಬಾ ಖುಷಿ ಆಗಿರ್ತಿತ್ತು. ಅವ್ರು ಗಾಯ್ಸ್ ನಮ್ ಚಿಕ್ಕಪ್ಪನ್ ಬಿಟ್ಟು ಬಂದಿರೋದು ಬೇಜಾರಾಯ್ತು ಅಂದ್ರೆ. ಖುಷಿ ಖುಷಿ ನೋಡು. ಕರ್ಕೊಂಬರೋ ಅಂತ ಕಾರ್ ಕಟ್ ಕಳಿಸ್ತೀನಿ ನಿಮ್ಮಿಬ್ರಿಗೆ. ಇಬ್ರಿಗೆ ಕಾರ್ ಕಟ್ ಕಳಿಸ್ತೀನಿ, ಇಬ್ರೇ ಬರಂತ್ರಿ. ಇನ್ನೊಂದ್ಸರಿ ಚಿಕ್ಕಪ್ಪ ನೀವು ನೋಡ್ತಾ ಇದ್ರ ನೋಡ್ರಿ, ನಮ್ ಚಿಕ್ಕಮ್ಮಂಗ್ ಬೇಜಾರಾಗೈತೆ ನಿಮ್ಮನ್ನ ಬಿಟ್ಟು ಬಂದಿರೋದು. ಸೊ ಇನ್ನೊಂದ್ಸರಿ ಅಲ್ಲಿ ಚಿಕ್ಕ ತಿರುಪತಿ ಕರ್ಕೊಬನ್ನಿ ನೀವು ಅವ್ರನ್ನ. ಇವಾಗ ಊಟ ಮಾಡ್ಬೇಕು. ಊಟ ಅಲ್ಲ ಗಾಯ್ಸ್, ಪ್ರಸಾದ. ಅದು ಗೌಸಿದ ಪಜ್ಜರ್ ಒಂದು ಮಾತು ಹೇಳ್ತಾರೆ, ಒಂದು ಬಾಳೆಹಣ್ಣ ನಾವು ಹೊರಗಡೆ ಇದ್ದಾಗ ಬಾಳೆಹಣ್ಣು ಅಂತೀವಿ, ಬಟ್ ಯಾವಾಗ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬಂದ್ಮೇಲೆ ಅದಕ್ಕೆ ಪ್ರಸಾದ ಅಂತೀವಿ. ಇಲ್ಲಿ ಚೇಂಜ್ ಆಗಿದ್ದು ಬಾಳೆಹಣ್ಣಲ್ಲ, ನಾವು ನೋಡೋ ದೃಷ್ಟಿ. ಅದು ಎಂತ ಮಾತಲ್ಲ, ಮಸ್ತ್ ಐತೆ. ಅಲ್ಲೇ ಹೋಗ್ಬಿಟ್ರು ನೋಡೋರು ಪ್ಲೇಟ್ ತಗೊಂಡು ಕಳ್ರು ನಾನು ಬಿಟ್ಟು ಒಬ್ಬನೇ ಬಿಟ್ಟು ಹೋಗ್ಬಿಟ್ರು. ಐತಿ ಅದ್ರಾಗ ಇದೈತಿ, ಇನ್ಸ್ಟಾ ಐತಿ. ಇನ್ನೊಂದು ಫೋನ್ಯಾಗ ಇನ್ಸ್ಟಾ ಸಲ ಯೂಸ್ ಮಾಡೋದು ಆ ಫೋನ್ ನಾನು. ಗೈಸ್ ನಂದು ಇನ್ನೊಂದು ಫೋನ್ ಐತೆ, ಆ ಫೋನ್ ಜಸ್ಟ್ ಇನ್ಸ್ಟಾಗೋಸ್ಕರ ಯೂಸ್ ಮಾಡ್ತೀನಿ. ಏನು ಹೇಳುವಾ ನೀನು ಆಟ ಮಾಡಂಗಿರ ನಾ ಇನ್ನೊಮ್ಮೆ ಎಲ್ಲಿ ಕರ್ಕೊಂಬರ್ಲೋಡು. ಆಟ ಸಾಮಾನು ಅಂತಪ್ಪಾಜಿ ಕೊಪ್ಪಳ ಜಾತ್ರೆ ಕೊಡಿಸ್ನಂತ ಹೇಳಕ್ ಕುಂತೀನಿ. ಆಟವು ಇಲ್ಲೇನಿಲ್ಲ. ಕಳ್ಳಿ ನೋಡ್ಬಿಟ್ಟಿರ್ತಾಳೆ. ಮಹಾಲಕ್ಷ್ಮಿ ನಿಮ್ಮ ಸಂಬಂಧಿಕರು ನೋಡಲ್ಲಿ. ಅಲ್ಲೋಡ್ರಿ ಗೈಸ್, ಮಹಾಲಕ್ಷ್ಮಿ ಅವ್ರ ಸಂಬಂಧಿಕರೆಲ್ಲ ಇಲ್ಲ ಅವ್ರೆ. ಅವ್ರು ನನ್ನ ಸಂಬಂಧಿಕರಾದ್ರು ನಿನ್ಗೂ ಸಂಬಂಧಿಕರೇ ಅವ್ರು. ಯಾಕಂದ್ರೆ ಏನ್ರಿ? ಗಾಯ್ಸ್ ಅಂದ್ರೆ ಹೆಂಗ್ ಗೊತ್ತಾ ಇದನ್ನೊಂದು ಮಾತಿನ ಅರ್ಥ. ಸಂಬಂಧಿಕರು ಮೀನ್ಸ್ ಈ ಮಹಾಲಕ್ಷ್ಮಿ ಅವ್ರ ಸಂಬಂಧಿಕರವ್ರು. ಮಹಾಲಕ್ಷ್ಮಿನ ಅವ್ರಿಗೆ ಕೊಟ್ಟು ಮದುವೆ ಮಾಡೋದು ಕೋತಿಗಳಿಗೆ. ಈಗ ಇವರು ಸಂಬಂಧಿಕರು, ಮಹಾಲಕ್ಷ್ಮಿ ಅವ್ರ ಸಂಬಂಧಿಕರು ಅವ್ರ ಮನೆಯಲ್ಲಿಂದ ಬರ್ತಾ ಇದಾರೆ ಅಂತ ನಮ್ ಧನು ಹೇಳ್ತಿರೋದು. ಆಕ್ಚುಲಿ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲಲ್ಲ, ನನಗೆ ಅರ್ಥ ಆಗಿಲ್ಲ ಹೇಳಿದ್ದು. ಯಾರ ಮನೆಯಲ್ಲಿ? ನಿಮ್ಮ ಮನೆಯನ ಅದು? ನಿಮ್ಮ ಮನೆ ಅಲ್ಲದ ಮಹಾಲಕ್ಷ್ಮಿ ಅವ್ರ ಮನೆ. ಗಾಯ್ಸ್ ಕಳ್ಳಿ ನೋಡ್ರಿ, ಅಲ್ಲೇ ಮಂಡಳಕೊಳ ಮಾಡೋಕಂತ ನೋಡ್ರಿ. ಅಪ್ಪ ದೇವ ಮಂಡಕಿನ ಕಳ್ಳಿ. ಕಳ್ಳಿ ಆ ಒಂಟಿಗೆ ಹೇಳ್ತೀನಿ ತಡಿ, ಇದನ್ನ ಒಂಟಿಗೆ ಹೇಳ್ತಡಿ. ಮಾರಾಕಂತ ಈಗ ಆ ಒಂಟಿಗೆ ಹೇಳ. ಅಲ್ಲಿ ನೋಡಕುಂತಾರ ಒಂಟಿ ನೋಡಕುಂತಾರ ಗೈಸ್. ಆ ಒಂಟಿ ಇದ್ದನು ಸಾಹಸ ಎಲ್ಲ ಮಾಡಕ್ ಅಲ್ಲ. ಅವ್ರಿಗೆ ನಾನು ಹೋಗೋವರೆಗೂ ನಾಳೆವರೆಗೂ ತಗೊಂಡು ನಾಳೆ ಎಲ್ಲ ಅವ್ರಿಗೆ ಕಳ್ಳಾಕಿಟ್ಟು ಬಿಡ್ತಾನ. ಗಾಳಿ ಹೊಡ್ಕೋಬೇಕು,
ಗಾಯ್ಸ್ ನೋಡ್ರಿ ಇಲ್ಲಿ ನೋಡ್ರಿ ನಮ್ ತಾತ ನಮ್ ಮಹಾಲಕ್ಷ್ಮಿ ಫೋನ್ ಪೌಚ್ ಇಸ್ಕೊಂಡ್ ಗಾಳಿ ಹೊಡ್ಕತಾವ್ರೆ. ಶಬಾಷ್. ನಮ್ಗೆ ಆರಾಮಿಲ್ಲ ಮನುಷ್ಯರ ಏನ್ ಮಾಡಕ್ಕಪ್ಪ ಯಪ್ಪ. ಅದು ಇದನ್ನ ಇಟ್ಕೊಂಬರಕ್ಕಿಲ್ಲಪ್ಪ, ನೀನ್ ಇಟ್ಕೊಂಬಂದ್ಬಿಡಕ್ ಮತ್ತೆ ಹಂಗಿದ್ದಾಗ. ಅದನ್ನ ಜಾಸ್ತಿ ತಂದ್ಬಿಟ್ರೆ ನನ್ಗೆ ಕಿರಿಕಿರಿ ಇದ್ದಿಲ್ಲ. ಪರವಾಗಿಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಿ ನೀವು. ಗೈಸ್ ಈಗ ರಿಟರ್ನ್ ಹೋಗ್ತಾ ಇದೀವಿ. ಬಸ್ ಒಂದ್ ಗಂಟೆ ಅವ್ರು ಲಾಗ್ ಮಾಡ್ತಾರಂತೆ. ಕಾಂಪಿಟೇಷನ್ ನೋಡ್ರಿ, ನಮ್ಮ ಮನ್ಯಾಗ ನನಗೆ ಕಾಂಪಿಟೇಷನ್ ಕೊಡಕಂತಾರ ಗಾಯ್ಸ್. ನಮ್ಮ ತಂಗಿ ಲಾಗ್ ಮಾಡ್ತಾಳಂತೆ. ಈಗ ಹೋಗ್ಬೇಕು ಗಾಯ್ಸ್, ಟೈಮ್ ಆಯ್ತು. ಸೊ 1 ಗಂಟೆ 20 ನಿಮಿಷ ಅಂದಿದ್ರಲ್ಲ, ಆಲ್ರೆಡಿ 1:10 ಆಗ್ಬಿಡೈತೆ. ಈಗ ಹೋದ್ರೆ ಅಲ್ಲಿ ಬಸ್ ಇದಾವೆ, ಬಸ್ ಹತ್ಕೊಂಡು ಸೀದಾ ಮನೆಗೆ ಹೋಗ್ಬಿಡೋದು. ಜಸ್ಟ್ ಎಷ್ಟೋ ಒಂದು 3 hours ಆಯ್ತು ಗಾಯ್ಸ್ ಅಷ್ಟೇ. ಬಂದು ಹೋಗೋಷ್ಟಲ್ಲಿ 3 hours ಆಯ್ತು. ಯಾಕಂದ್ರೆ ನಾವು ಇಲ್ಲೇ ಹತ್ರ ಅಲ್ಲ, ಆಗುತ್ತೆ. ನೀವು ಬನ್ನಿ ನೋಡಿ ಟೆಂಪಲ್ಗಳನ್ನೆಲ್ಲ. ಎಷ್ಟು ಕೆಜಿ ತಗೊಂಡ್ ಕುಂತೀರಿ ಈಗ? ಅವ್ರೇಕಾಳು 2 kg ಸತ್ಯ ಗಾಯ್ಸ್. ನಾವು ಮುಗೀತು ನಮ್ ಕಚೆ. 2 kg 3 kg ತಗೊಂತಾರ, ಅವ್ ಎಲ್ಲಾದ್ರ ಹಾಕಿ ಇಟ್ಟು ಬಿಡ್ತಾರ. ಆನ ತಿನ್ ನಮ್ ಜೀವಿ ಏನಾಗಬೇಕು ಏನು ಒಂದ್ ತಿನ್ನಕಾಗಲ್ಲ ಗಾಯ್ಸ್ ನನಗಂತ್ರ. ಕಳ್ರು ಇಲ್ಲ ಎಲ್ಲಿ ನೋಡಿದ್ರೆ ಬರೀ ಏನಾರು ಒಂದ್ ಎತ್ಗೆನ ತಿಂದು ಬಿಡೋದು. ಮುಚ್ಚಿಟ್ಕೊಂತ ಮಹಾಲಕ್ಷ್ಮಿ ಕೈ ತೆಗಿ ನೀನು. ಕಾಣ್ತಿ ಬಿಡಲ್ಲೇ ನಿನ್ ಫೋನಿಂದ. ಎಷ್ಟು ಚಾಲಾಕಾದ್ರ ನೋಡ್ರಿ ಗಾಯ್ಸ್, ಕಳ್ರು ಗಾಯ್ಸ್. ಈಗ ಬಸ್ ಹತ್ತಿದ್ವಿ, ಇನ್ನು ಅರ್ಧ ಗಂಟೆ ಅಂತ ಇದು ಬಿಡೋದು. ಆದ್ರೆ ಈಗ ಬಸ್ ನಲ್ಲಿ ಒಂದು ಪ್ರತಿಭೆ ಅರಳಿದೆ ನೋಡಿ, ಅಲ್ಲಿ ಇದು ಡ್ಯಾನ್ಸ್ ಪ್ರತಿಭೆ. ಏನ್ ಸಾಂಗು ಅಲ್ಲಿ, ಯಾರ ಹಿಂದ್ ಸಾಂಗ್ ಹಾಕ್ಯಾರ ಹೇಳಿರಿ. ಎಷ್ಟು ಕ್ಯೂಟ್ ಐತಪ್ಪ, ಮಸ್ತ್ ಕ್ಯೂಟ್ ಐತೆ. ಹೇಳಿರಿ ಬರ್ರಿ ತಾಯಿ. ಅಲ್ಲಿ ತಗೊಂಡಿರಲ್ಲ, ಇನ್ನೂ ಎಷ್ಟು ಕೆಜಿ ತಗೊಂತೀರಿ? ಕ್ರಾಸ್ ಕರೆಕ್ಷನ್ ಮಾಡ್ತಾರ ಗೈಸ್. ಅಲ್ಲಿ 50 ರೂಪಾಯಿ ತಗೊಂಡಿದ್ರು, ಇಲ್ಲೆಷ್ಟು ಕೊಡ್ತಾರ ಅಂತ ಕೇಳ್ತಾರೆ. ಚಾಲಾಕ್ ಬ್ರೋ, ಚಾಲಾಕ್ ಹೆಣ್ಮಕ್ಳು ಚಾಲಾಕ್ ಗೈಸ್. ನಾವು ಮನ್ಯಾಗ ಬರೋ ಅಷ್ಟರಲ್ಲಿ ಇದೇನು ಹಾಕ್ಬಿಟ್ಟವ್ರಿ, ಇಲ್ಲಿ ಕೆಬ್ಬಣ ಹಾಕ್ಬಿಟ್ಟವ್ರಿ. ನಾವ್ ಮನ್ಯಾಗ ಬರೋ ಅಷ್ಟರಲ್ಲಿ ನಮ್ಗೆ ಗೊತ್ತಿಲ್ಲ ಹಾಕದ್. ಹೇಳಿದ್ರ ನಿಮ್ಗೆ? ಚೆನ್ನಾಗ್ ಹಾಕವ್ರ ಗೈಸ್. ನಮ್ಮ ಧನು ಇಲ್ಲಿ ಹತ್ತಿ ನಿಲ್ಲವಳು, ಇಲ್ಲಿಗೆ ಈ ಚೇರ್ ಇಲ್ಲಿ ಇಟ್ಕೊಂಡ್ ಇಲ್ಲಿಗೆ ಹತ್ತವಳು. ಇವಾಗ ಚೆನ್ನಾಗ್ ಹಾಕವ್ರು ಇದನ್ನ ಗಾಯ್ಸ್. ನೋಡ್ರಿ ನಾವ್ ಬಂದ ತಕ್ಷಣ ನಮ್ ತಂಗಿ ಬಿಸಿ ಕಾಫಿ ಮಾಡ್ಕೊಂಡ್ ಕೊಟ್ಟೈತೆ ಎಲ್ರಿಗೂ. ಎಲ್ರು ಹೆಂಗ್ ಕುಡಿತವ್ರ ನೋಡ್ರಿ. ಒಬ್ರಾರ ಥ್ಯಾಂಕ್ಸ್ ಹೇಳ್ರಿ. ಥ್ಯಾಂಕ್ಸ್ ಬೇಬಿ, ವೆಲ್ಕಮ್. ಥ್ಯಾಂಕ್ಸ್ ಬೇಬಿ. ನೋಡಿ ನೀನ್ ಸ್ವಲ್ಪ ಹೇಳ್ತಿ, ಹಿಂಗ ಕುಂತಿ ನೀವು ಅಂತೀರಿ, ನೀವು ಮಾತಾಡ್ತೀರಿ. ನಮ್ಗೆ ಅಂತಿನ ಟೈಮ್ ಬರುತ್ತೆ. ಒಂದಾಗಿರಿ ಮಾತಾಡಂತೀರಿ, ಮಾತಾಡಿ ಅದೆಷ್ಟು ಮಾತಾಡಕ್ ದೇವ್ ಬಾಯ್ ಕೊಟ್ಟಾರ ನಿಮಗೆ. ಗೈಸ್ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನಾಳೆ ಸಿಗುಮ ಇನ್ನೊಂದು ಇಂಟ್ರೆಸ್ಟಿಂಗ್ ಲಾಗ್ ನಲ್ಲಿ. ಅಂಡ್ ಇನ್ನೊಂದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ, ಬೈ, ಟೇಕ್ ಕೇರ್ ಡಾರ್ಲಿಂಗ್ಸ್.